ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿನ ಯೂಟ್ಯೂಬ್ ಚಾನಲ್. ಇದು ನಮ್ಮ ದೀಪಾವಳಿ ವ್ಲಾಗ್ 2025. ಹಾಯ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿನ ಯೂಟ್ಯೂಬ್ ಚಾನಲ್. ನಾನು ಹಿಂಗೆ ಬೇವರ್ಸಿ ಥರ ರೆಡಿ ಆಗಿದ್ದೀನಿ, ಯಾಕಂದ್ರೆ ಮನೆ ಕೆಲಸ ಮಾಡ್ತಾ ಇದ್ದೀನಿ. ಗುಹೆ ಒಳಗಡೆ ಹೋಗ್ತಾ ಇದ್ರೆ ಗುಹೆ ಪಟ ಪಟ ಬರ್ಬೇಕು, ಯೋಚನೆ ಎಲ್ಲ ಮಾಡಂಗಿಲ್ಲ. ಒಂದು ಸವಾರಿ ಯೋಚನೆ ಮಾಡೇ ಬರ್ಬೇಕು. ತಲೆಗಿಲಕ್ಕೆ ಬಡಿದ್ರೆ ಅಲ್ಲೇ ದೀಪಾವಳಿ. ಈ ಸತಿ ನಂದೇ ಹಬ್ಬ. ನೋ ವರ್ಕ್, ಓನ್ಲಿ ರೆಸ್ಟಿಂಗ್. ಅದು ನಿನ್ನ ಹಬ್ಬ ಅಲ್ಲ, ನಮ್ಮ ಹಬ್ಬ. ಏನು ಹೆಲ್ಪ್ ಇಲ್ಲ ಅಂತ ಇಷ್ಟಿಷ್ಟೇ ಕೆಲಸ ತಗೊಳ್ತಾ ಇರ್ತಾರೆ ನನ್ನ ಹತ್ರ. ಅದು ಕೊಡು, ಇದು ಕೊಡು, ಅದು ಹಿಡ್ಕೋ, ಇದು ಹಿಡ್ಕೋ ಅಂದ್ಕೊಂಡು. ಸೊ ಇವತ್ತು ಹೇಳ್ದಂಗೆ ಡೇ 1 ನೀರು ತುಂಬೋ ಹಬ್ಬ. ವಿನಯ್ ಬೆಳಗ್ಗೆ ಬಂದರು ಬೆಂಗಳೂರಿಂದ. ಕತ್ಲಾಗೋದ್ರಾಗ ನಾವೆಲ್ಲ ಲೈಟ್ ಹಾಕಬೇಕಾಗಿತ್ತು. ಸೊ ನಾಷ್ಟ ಮಾಡಿದ ಕೂಡಲೇನ ಲೈಟ್ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ನಮ್ಮ ಮನೆ ಹಿಂಗೆ ಜಗ 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 ಅನ್ಲಿಕ್ಕತ್ತಿತ್ತು. ದೂರ ಹೋಗಿ, ನಾನು ದೂರ ಇರ್ತೀನಿ, ನಂಗೆ ಓಡ್ಲಿಕ್ಕೆ ಬರಲ್ಲ ಮತ್ತೆ. ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಪಟಾಕಿ ಹೊಡಿಬೇಕಲ್ಲ, ಅದಕ್ಕೆ ಪಟಾಕಿ ಹೊಡೆದು ಶುಭಾರಂಭ ಮಾಡಿದ್ವಿ. ಹಾವಿ ಕಟ್ಟೆ ಪೂಜೆ. ಇದು ನಮ್ಮ ಮನೆ ಹಿತ್ಲ, ಹಂಗಂತೇಳಿ ಹಿತ್ಲಿಂದ ಯಾರೋ ಬಂದಿದ್ದೀರಪ್ಪ. ಅಮ್ಮ ಏನಿದೆ? ಇದು ನೀರು ತುಂಬೋ ಹಬ್ಬ ಅಂತೇಳಿ ಮಾಡ್ತಾರಪ್ಪ. ಅದಕ್ಕೆ ನೀರು ತುಂಬೋದಕ್ಕೆ ಕರೆಕ್ಟ್ ಟೈಮ್ ನೀರು ಬಿಡುದಿಲ್ಲ ಗೌರ್ಮೆಂಟ್ದವ್ರು. ಅದಕ್ಕೆ ನಾವೇನು ಮಾಡ್ತೀವಿ, ಬಾವಿ ಪೂಜೆ ಮಾಡ್ತೀವಿ. ಬೋರ್ ಇದ್ದವ್ರು ಬೋರ್ ಪೂಜೆ ಮಾಡ್ತಾರೆ. ಬೋರ್ ಪೂಜೆ ಮಾಡೋದಷ್ಟೇ. ಮೇಕಪ್ ಮಾಡ್ಕೊಳ್ಳೋದೇ ಚೆನ್ನಾಗಿ ಕಾಣಬೇಕು. ಅಲ್ಲಿ ಹಿಂದೆ ನೋಡಲ್ಲೆಲ್ಲ ಅಮ್ಮ ಓಡಾಡ್ತಾ ಇರೋದು, ನೀನು ಅಲ್ಲಪ್ಪ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಯಾವ ಕಲರ್ ಅದು? ಎರಡು ಗ್ರೀನಾ? ಟೆಸ್ಟ್ ಸ್ಯಾಂಪಲ್ಸ್ ಎಲ್ಲರೂ ಕಮೆಂಟ್ಸ್ ಹಾಕ್ತಾರೆ, ಮೇಡಮ್ ಅವ್ರು ಪಟ ಇಟ್ಬಿಡಿ, ಒಳಗೆ ಹೋಗಿ ಹೆಲ್ಪ್ ತೊಗೊಂಡ್ಬಿಡಿ ಅಂತಾರೆ. ಹುಷಾರ್, ಲೈಟಿಂಗ್ ಸರ ಮೇಲೆ. ಇವತ್ತು ನರಕ ಚತುರ್ದಶಿ. ಮುಂಜಾನೆ ಎದ್ದು ರಾಯರಿಗೆ ಕೈ ಮುಗಿದು ನನ್ನ ಹೆಂಡತಿ ಎಲ್ಲಿದ್ದಾಳ ಅಂತ ಹೇಳಿ ನೋಡ್ಕೋತ ಹೊರಟೆ. ಎಷ್ಟಾಗಿದಪ್ಪ ಟೈಮು ಅಂತ ನೋಡಿದ್ರೆ ಮುಂಜಾನೆ 5:30 ಆಗಿತ್ತು. ಆಲ್ರೆಡಿ ಬಾಗ್ಲ ತೆಗದಾರಲ್ಲ ಅಂತ ಹೇಳಿ ಬಾಗಿಲ ಕಡೆ ನೋಡ್ಕೋತ ಹೋದೆ. ನೋಡಿದ್ರೆ ಐಶು ಆಲ್ರೆಡಿ ಕಸಬರ್ಗಿ ಹಿಡ್ಕೊಂಡು ಕಸ ಗುಡಿಸ್ಲಿಕ್ಕತ್ತಿಲ್ಲ. ಕೇಳಿಸಿಲ್ಲ, ಜೋರಾಗಿ ಮಾತಾಡಬೇಕು. ಕಸ ಗುಡ್ಸಕ್ಕಷ್ಟೇ ಬರುತ್ತೆ ನನಗೆ, ಇದನ್ನ ತುಂಬಿ ಎಸಕ್ಕಾಗಲ್ಲ. ಸೊ ಅದನ್ನ ನಿಮ್ಮ ಕೆಲಸ. ಮಾಡ್ತೀವಿ.
ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಚಲೋತ್ನಂಗೆ ಅರ್ಬಿ ಹಾಕೊಂಡು ನಮ್ಮ ಕಡೆ ಏನಪ್ಪ ಅಂತಂದ್ರೆ ಸ್ನಾನದಕ್ಕಿಂತ ಮೊದಲು ಒಂದು ಆರತಿ ಆಗ್ತದೆ. ಆರತಿ ಆದಮೇಲೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹಾಡು ಹಾಡೋದು ಕೇಳಿಸ್ಕೊಂಡ್ರಲ್ಲ, ಇದು ನಮ್ಮ ಓನ್ ಟ್ಯಾಲೆಂಟು. ನಾವು ಭಾಳ ಹೊತ್ತು ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಾಪಿ ರೈಟ್ಸ್ ಇಶ್ಯೂ ಆಗ್ತದೆ. ಸೊ ಫಸ್ಟ್ ಇವರು ನಮಗೆ ಆರತಿ ಮಾಡಿದ್ರು. ಆ್ಯಸ್ ಯೂಶ್ವಲ್ ನಾನು ಆರತಿ ಕೂತಾಗ ರೊಕ್ಕ ತರಂಗಿಲ್ಲ, ಅಪ್ಪಾಜಿನ ಕೊಟ್ಟರು. ನಾನು ವಾಪಸ್ ಆರತಿ ತಟ್ಟಿ ಒಳಗೆ ಹಾಕಿದೆ. ಸೊ ಈ ಸಲ ನಾನು ಬೆಂಗಳೂರಿಂದ ಬರೋಬೇಕಾರೆ ಇಶ್ಯೂ ಎಷ್ಟು ಸಲ ಹೇಳಿದ್ಲು, ಸ್ಟ್ಯಾಂಡ್ ತೊಗೊಂಬರ್ರಿ ಅಂತ ಹೇಳಿ. ನಾನು ಕ್ಯಾಮ್ರಾ ಸ್ಟ್ಯಾಂಡ್ ತರದೇ ಇರೋ ಕಾರಣ ಏನೋ ಜುಗಾಡ್ ಮಾಡಿ ಹಿಂಗೆ ರೆಕಾರ್ಡ್ ಮಾಡೀನಿ. ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣಿಯರೆಲ್ಲರೂ ಆದಿನಾರಾಯಣನ ಪ್ರಿಯಳಿಗೆ. ಆಮೇಲೆ ನಾನು ಅಪ್ಪಾಜಿ ಸೇರಿ ನನ್ನ ಹೆಂಡತಿಗೆ ಅವ್ರ ಹೆಂಡತಿಗೆ ಆರತಿ ಮಾಡಿದ್ವಿ. ಅವಾಗೂ ನಮ್ಮ ಅವನ ಹಾಡಿದ್ಲು. ಆರತಿ ಮಾಡಿದ್ಮೇಲೆ ಶಾಸ್ತ್ರಕ್ಕೆ 2 ಬೊಟ್ಟು ಎಣ್ಣೆ ಹಚ್ತೀವಿ. ಅದಾದ್ಮೇಲೆ ಕೈಗೆ ಸಕ್ಕರೆ ಕೊಡ್ತೀವಿ. ಮೇನ್ ಪಾಯಿಂಟ್ ರೀ, ಆರತಿ ಆಗ್ಯದ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ, ಅಂದ್ರೆ ಆಜು ಬಾಜು ಮನೆಯವ್ರಿಗೆ ಗೊತ್ತಾಗ್ಲಿ ಪಟಾಕಿ ಹಚ್ಬೇಕಲ್ಲ. ಸೊ ಒಂದ್ಸಲ ಹಚ್ಚೇ ಬಿಟ್ವಿ. ಇದಾದ್ಮೇಲೆ ನಾವು ನಮ್ಮ ಏರಿಯಾದಾಗಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬಂದ್ವಿ. ಇದು ನರಕ ಚತುರ್ದಶಿ ದಿನ ಸಂಜೆ ಮುಂದೆ ಎಲ್ಲರೂ ಸೇರಿ ಪಟಾಕಿ ಹಾರಿಸ್ಲಿಕ್ಕತ್ತಿದ್ರು. ಅವ್ರನ್ನೆಲ್ಲ ನೋಡಿ ನನಗೂ ಪಟಾಕಿ ಹಾರಿಸ್ಬೇಕು ಅಂತ ಭಾಳ ಆಸೆ ಆಗ್ಲಿಕ್ಕತ್ತಿತ್ತು. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಒಂದು ಕುಡ್ಕಿ ಹಚ್ತೀನಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ಓಕೆ ಅಂತ ಪರ್ಮಿಷನ್ ಕೊಟ್ಟರು. ಫೈನಲಿ ಒಂದು ಕುಡ್ಕಿ ಹಚ್ಚಿದೆ. ಅದಾದ್ಮೇಲೆ ಏನಾಯ್ತು ಅಂತ ನೀವ ನೋಡ್ರಿ. ಸುರ್ರಲ್ಲಿ ಏನಾಗಲ್ಲ. ಯಾಕೆ ಇಷ್ಟೊತ್ತು ಹಚ್ಚಿವಿ? ಹಾಂ ಅದ ಹಾಂ, ಯಾಕೆ ಡಬ್ಬ ಅದ? ಕುಣಿಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲಾಡೋಂಕದ್ದು ಇಷ್ಟು. ಮ್ಯಾಲೆ ಹೋಗ್ರಲ್ಲ. ನಮ್ದು ಪಾಡ್ಯ ದಿನ ಲಕ್ಷ್ಮೀ ಪೂಜೆ ಆಗ್ತದೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಫಸ್ಟ್ ಸೀರೆನ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ಆಮೇಲೆ ಡೆಕೋರೇಷನ್ ಶುರು ಮಾಡ್ಕೊಂಡ್ವಿ. ಹಿಂಗಿರೋ ಡೈನಿಂಗ್ ಹಾಲ್ ಚೇಂಜ್ ಆಗ್ಬೇಕು ಇವ್ರ ಲೆಕ್ಕದಾಗ. ಅದಕ್ಕೆ ಸಹಾಯ ತಗೋಬೇಕು ಅಂತ ಹೇಳೋದು. ಅಮ್ಮ ತಂದ ಗಂಟೆ ದೇವಿ ಸಂದರ್ಭನ ಹೀರೋಯಿನ್ ಸುಮ್ಮನೆ ಅವ್ನು ಕಟ್ ಮಾಡಿ ಮತ್ತೆ ಹಾಳು ಮಾಡ್ಬೇಡ, ಮತ್ತೆ ಕಷ್ಟಪಡ್ಬೇಕು ಅವ್ನು ಪೋಣಿಸ್ಲಿಕ್ಕೆ. ನಿಮ್ಗೆ ಐಡಿಯಾ ಬೇಕಾದಲ್ಲಿ ನಮ್ದು ಹಳೆ ಯೂಟ್ಯೂಬ್ ಚಾನಲಲ್ಲಿ ಇದೆ, ಗಣೇಶ್ ಚೌತಿದ್ದು ಇದೆ, ಅದನ್ನ ನೋಡ್ಬೇಕಾದ್ರೆ ಮಾಡ್ಬೋದು. ಸೊ ಮನೇಲಿರೋ ಐಟಮ್ಸ್ನೇ ನಾವು ತಗೊಂಡು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಹಂಗಲ್ಲ, ಹೊಸ ಖರೀದಿ ಯಾವುದೂ ಮಾಡಿಲ್ಲ. ಬೇರೆ ಫಂಕ್ಷನ್ಗೆಲ್ಲ ಗಣೇಶ ಚೌತಿಗೆ ತಂದಿದ್ದನ್ನ
ಅಲ್ಲೇನೋ ಮ್ಯಾಲೆ ಕೆಳಗೆ ಮಾಡಿ. ನೀವು ಅಷ್ಟೇ ನಿಮ್ಮ ಮನೆಗೆ ಏನೇನು ಸಿಗ್ತದೆ ಅದ್ರ ಮೇಲೆ ಮಾಡಿರಿ. ಡೆಕೋರೇಷನ್ ಎಲ್ಲ ರೊಕ್ಕ ಕೊಟ್ಟಿರ್ತೀವಿ. ಎಲ್ಲ ಇನ್ವೆಸ್ಟ್ ಮಾಡಿರೋದೇನು ಫ್ರೀಯಾಗಿ ಬಂದಿರೋದು ಅಲ್ಲಿ ಇವೆಲ್ಲ ಇನ್ವೆಸ್ಟ್ ಮಾಡಿದ್ದೆ ಬಂದಿರೋದು. ಒಂದ್ಸಲ ಇನ್ವೆಸ್ಟ್ ಮಾಡ್ಬೇಕು, ಹಂಗೆ ಮೇಲೆ ಬೇರೆ ಬೇರೆ ಮಾಡೋದು. ಒಂದ್ಸಲ ಬರೀ ಗಂಟೆ ಕಟ್ಟೋದು, ಒಂದ್ಸಲ ಹೂ ಕಟ್ಟೋದು, ಇನ್ನೊಂದ್ಸಲ ಗಂಟೆ ಹೂವು ಎರಡು ಕಟ್ಟೋದು. ಚಿಕ್ಕಪೇಟೆಗೆ ಹೋಗಿ ಎಲ್ಲ ತಂದಿರೋದು ಇದು ಐಟಮ್ಸ್. ಈ ಡೆಕೋರೇಷನ್ ಅವರೆಲ್ಲ ಹಂಗೆ ಮಾಡ್ತಾರೆ. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಹೊಳ್ಳ ಅದನ್ನ ತಗೊಂಡು ಹಾಕ್ತಾರೆ. ಕಲಾ ರಸಿಕರೇ, ಕಲೆ ಯಾರೊಬ್ಬನ ಸೊತ್ತು ಅಲ್ಲ. ನೋಡಿ ಹೀಗೆ ಕಣ್ಣು ಬರಿತಾ ಇದ್ದಿ. ನನ್ನ ಲೆವೆಲ್ಗೆ ಬಂದಿದೆ ಎಲ್ಲ. ಮೇನ ಆಗಿಲ್ಲ, ದೇವಿನ ರೆಡಿ ಮಾಡಿಲ್ಲ ಯಾರು. ಈಗ ಕಣ್ಣು ಬರೀಲಿಕ್ಕದ ಅತ್ತೆ ಸೊಸೆ ಮ್ಯಾಚಿಂಗ್ ಬ್ಲೂ ಬ್ಲೂ. ದೇವಿ ಸೀರೆ ಇಸ್ತ್ರಿ ಮಾಡಿದ್ರೆ ನೀರಿಗೆ ನೀಟಾಗಿ ಕೊಡ್ಬೇಕಲ್ಲ. ನೈಸ್. ಇವತ್ತ ಕೊಡಿಸ್ರಿ, ಭಾಳ ಲೇಟ್ ಆಗ. ಲಘು ಲಘು ಬಂದು ಹೆಲ್ಪ್ ಮಾಡಿದ್ರೆ ಲಘು ಲಘು ಮಾಡ್ಬೋದು. ನೀವು ಬರೀ ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಕೂತ್ರೆ ಏನು ಮಾಡ್ತೀವಿ. ಚೀಟರ್. ಏನೇನೋ ಸರ್ಕಸ್ ಮಾಡಿ ಬೇರೆ ಥರ ಉಡ್ಸೋಣ ಅಂದ್ಕೊಂಡ್ವಿ, ಬಟ್ ಅದಾಗಲಿಲ್ಲ. ಮತ್ತೆ ಓಲ್ಡ್ ಪ್ಯಾಟರ್ನೇ ಉಡ್ಸೋಣ. ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ ಅಂದ್ಕೊಂಡು ಹಳೆ ಪ್ಯಾಟರ್ನ್ ಉಡಿಸ್ತಾ ಇದ್ದೀವಿ. ಪ್ಲೇನ್ ಅದಲ್ಲ ಸೀರೆ. ದೇವಿ ನಿನ್ನ ಕಡೆನೇ ಮಾಡಿಸ್ಕೋಬೇಕೇನಿಲ್ಲ. ಹೌದು, ನಾನು ನೋಡಿಲ್ಲ ಬೆಂಗಳೂರಿನಾಗೂ ನಿಮ್ಮ ಕೈ ಆಗೋದಿಲ್ಲ. ನಾನಿದ್ರೇನೆ ಇಲ್ಲ. ಅಫ್ಕೋರ್ಸ್ ನೀನಿದ್ರೇನೆ ಎಲ್ಲ, ಅಷ್ಟೇ. ಇಲ್ಲಾಂದ್ರೆ ಏನೂ ಇಲ್ಲ ಅಷ್ಟೇ. ಯಪ್ಪ, ಬೇರೆ ಅಪ್ಪ ಇದು ಅದ್ರ ಥರ ಸರ್ಪ್ರೈಸ್ ಕೊಡ್ಬೇಡ ಪ್ಲೀಸ್. ಕೆಳಗೆ ಬಾ ನೋಡು. ಪೇಪರ್ ಬಂದು ಬೆಸ್ಟ್ ಇದೆ, ಸೌಂಡೂ ಇಲ್ಲ. ಓ ಶಾರ್ಟ್ಸ್ ಇದು ಎಲ್ಲ ಫಸ್ಟ್ ಟೈಮ್ ತರಿಸಿರೋದು. ಯಾವ್ದು ಏನನ್ನತ್ತೆ ಅಂತಾನೆ ಗೊತ್ತಿಲ್ಲ. ದೇವ್ರೇ,
5K 25 seconds. 25 ಸೆಕೆಂಡ್ 25 ಸೆಕೆಂಡ್ ಸಾಕು ಅವನ ಅಜ್ಜಿ ಇದು ಫುಲ್ ಹೊಡೆದ ಚಿಂದಿ. ಉರುಳಿಸಿ ಉರುಳಿಸಿ ಉರುಳಿಸಿ. ವೋ ರಿಸ್ಕೇ ಬೇಡ ಅಂತ ಇವಾಗ ಶುರು ಡಮ್ಡಿ. ಪಟಾಕಿ ಅಂದ್ರೇನೆ ಭಯ, ಎಲ್ಲೋಗಿ ಎಲ್ಲಿ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಸ್ಕೈ ಶಾಟ್ಸ್ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅವಾಗ್ಲಿಂದ. ಪೀಕಾಕ್ ಅಂತೆ, ಮೇಲೋಗಿ ಏನಾಗುತ್ತೆ ಗೊತ್ತಿಲ್ಲ. ಮೇಲೋಗಿ ಪಿಕಾಕ್ ಆಗುತ್ತಾ? ಏನಾಗುತ್ತೋ ಪಿಕಾಕ್ ಕಂಪ್ನಿನ 30 ಶಾಟ್ಸ್ ಪಿಕಾಕ್ ಅಂತ. ಮೋಸ್ಟ್ಲಿ ಮ್ಯಾಲ ಹೋಗಿ ವೈಡ್ ಆಗ್ಬೋದು ಅನ್ಸುತ್ತೆ. ಹಾ ನೋಡಿ ನೋಡಿ ಇದಂತ ಬಾಕ್ಸ್ ಇವಾಗ ಲಾಸ್ಟ್ ಒನ್ ಇದೆ. ಇವೆಲ್ಲ ಖಾಲಿ, ಅಲ್ಲಿ ಕಸ ಹಾಕ್ಬಾರ್ದಂತಿಲ್ಲ. ಅದು 100 ಖಾಲಿ. ಎಸ್, ಅಯ್ಯೋ ಎಲ್ಲ ಖಾಲಿ ಮಾಡಿದೀವಿ ಒಂದೇ ಶಾಟ್ನಾಗ. ನನ್ನ ಸೊಸೆಂದ್ರಿ ಅಂತ ಹೇಳಿ ರೆಡ್ ಗ್ರೀನ್ ಇಟ್ಕೊಂಡಿವಿ ಅಷ್ಟೇ. ಅವರು ಅಷ್ಟು ಇದು ನೋಡ್ತಾರೆ ಗೊತ್ತಿಲ್ಲ. ಅಮ್ಮ ಆಲ್ರೆಡಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ರು. ಪ್ರತಿ ದೀಪಾವಳಿಗೆ ನಮ್ಮ ಒಂದೊಂದು ಸೀರೆ ಸುಡ್ತದ, ಈಗ ಒಂದು ಸೀರೆ ಸುಡ್ತದ, ಅದಕ್ಕೆ ಚೇಂಜ್ ಮಾಡಿದ್ವಿ. ಡ್ಯೂಟಿ ಸ್ಟಾರ್ಟಿಂಗ್ ಬಂತು, ಬ್ಯಾಕ್ ಟು ವರ್ಕ್. ಸೊ ಲಾಸ್ಟ್ ಒನ್. ನಂಗೆ ಇವ ಇಷ್ಟ, ಇನ್ನೊಂದಾಡು ಇವನ್ನ ತರಿಸ್ಬೇಕಾಗಿತ್ತ. ಇವ ಪಿಕಾಕ್ ವರ್ತ್. ವೇಟ್ ಐ ಗೋ ಬ್ಯಾಕ್. Yes, 2025 ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ನಾನೆಲ್ಲಿ ನೋಡ್ತಾ ಇದ್ದೆ, ನಾನು ವಿಡಿಯೋ ಮಾಡ್ತಾ ಇದ್ದೆ ಕಷ್ಟಪಟ್ಟು ಎರಡೆರಡು ಫೋನಲ್ಲಿ ನೋಡಿದೆ. ಹಂಗೆ ಎಷ್ಟು ಗಲೀಜು ಮಾಡಿರಿ ನೋಡ್ರಿ ಎಷ್ಟು ಗಲೀಜು ಮಾಡಿದ್ದೀರ. ನಾನು 1 kg ಪೇಪರ್ ಅಂತಂದ್ರೆ ಕಲರ್ ಪೇಪರ್ ಹಾರ್ತದ ಅಂತ ನಾನು ಅನ್ಕೊಂಡಿದ್ದೆ. ಪೇಪರ್ ತಂದು ಡಮ್ ಅನಿಸ್ತಾರ ನನಗೇನು. ವೇಸ್ಟ್ ಇದು, ನೆಕ್ಸ್ಟ್ ಟೈಮ್ ತರ್ಸೋಂಗಿಲ್ಲ. ಇದು ವೇಸ್ಟ್ ಇದು ಸುಮ್ಮನೆ ಕಸ ಗುಡ್ಸಕ್ಕಿದು ಎಕ್ಸಸೈಸ್ ಕೆಲಸ ಕೊಡ್ತು ನಮಗೆ. ನೋಡಿಲ್ಲಲ್ಲ, ಆಫ್ಟರ್ ಎಫೆಕ್ಟ್ಸ್ ಆಫ್ ದೀಪಾವಳಿ. ನಿನಗೆ ಇದು ಬೇಕಿತ್ತ ಮಗನೇ? ಇದು ಯಾರು ಬರೆದ ಕಥೆಯೋ? ಪಟಾಕ್ಷಿ ಆರಿಸಿ ಮತ್ತೆ ಕಸ ಗುಡಿಸೋ ಪರಿಸ್ಥಿತಿ. ಛೇ. Okay, bye friends. Thank you for watching. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಸಿಗೋಣ.